ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮುಳಬಾಗಿಲು ತಾಲೂಕು ಅಂದರೆ ದೇವಸ್ಥಾನಗಳ ತವರೂರು ಅಂತಲೇ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗೆ ನಿಮಗೊಂದು ಇವತ್ತು ತುಂಬ ವಿಶೇಷವಾದ ಅಪಾರ ಶಕ್ತಿ ಹಾಗೆ ಮಹಿಮೆ ಉಳ್ಳಂತಹ ಮೂಲದೇವತಾ ಕಾಟೇರಮ್ಮ ಪ್ರತ್ಯಂಗಿರ ದೇವಸ್ಥಾನ ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ತುಂಬ ಶಕ್ತಿಯುತ ಅಮ್ಮ ಅಂತಲೇ ಹೇಳ್ಬೋದು ಈ ಕಾಟೇರಮ್ಮ ದೇವಸ್ಥಾನ. 400 ವರ್ಷದ ಹಳೆಯ ಕಾಲದ ಇತಿಹಾಸ ಇರುವಂತಹ ಕಾಟೇರಮ್ಮ ದೇವಸ್ಥಾನ ಆಗಿರುತ್ತೆ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ. ಆ ತಾಯಿ ಕೃಪೆಗೆ ಕಟಾಕ್ಷಕ್ಕೆ ಪಾತ್ರರಾಗಿ. ಹಾಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋ ಇನ್ನೊಬ್ರಿಗೆ ಶೇರ್ ಮಾಡಿ. ನೋಡಿ, ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ. ಮುಳುಬಾಗಿಲಿನಲ್ಲಿ ಇರುವಂತಹ ಮೂಲದೇವತೆ ಕಾಟೇರಮ್ಮ ಪ್ರತ್ಯಂಗಿರ ದೇವಸ್ಥಾನ ಆಗಿರುತ್ತೆ. ಇದು ನೋಡಿ ಎಂಟ್ರೆನ್ಸು. ಒಳಗಡೆ ಹೋಗೋಕೆ ಮುಂಚೆ ಈ ರೀತಿ ತ್ರಿಶೂಲ, ಅಮ್ಮನವರ ಪಾದ ಸಹಿತ ಇರುತ್ತೆ. ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿವಸ ತುಂಬ ವಿಶೇಷವಾದ ಪೂಜೆ ಅನ್ನೋದು ನಡೆಯುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಮೆಣಸಿನಕಾಯಿ ಹೋಮ ಸಹಿತ ಅಮಾವಾಸ್ಯೆ ದಿವಸ ಮಾಡ್ತಾರೆ. ಹಾಗೆ ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಅವತಾರದಲ್ಲಿರ್ತಾಳೆ. ಹಾಗೆ ಭಾನುವಾರದ ದಿವಸ ಶಕ್ತಿಯುತ ಅವತಾರದಲ್ಲಿ, ಹಾಗೆ ಮಂಗಳವಾರ ದಿವಸ ಕಾಟೇರಮ್ಮನಾಗಿ ಇಲ್ಲಿ ಇರ್ತಾಳೆ ತಾಯಿ. ಅಂತೂ ಬೇಡಿದ ವರನ ಕೊಡ್ತಾಳೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಣ್ರಿ. ದಯವಿಟ್ಟು ನೀವು ಮುಳಬಾಗಿಲು ನಿಯರ್ ಬೈ ಅವರಾಗಲಿ ಬೇರೆಯವರಾಗಲಿ ಬಂದು ವಿಸಿಟ್ ಮಾಡಿ ಅಮ್ಮನ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ. ನೋಡ್ತಾ ಇದ್ದೀರಲ್ಲ, ಅಮ್ಮನ ನೋಡೋಕ್ಕೆ ಎಷ್ಟು ಸಂತೋಷ ಆಗುತ್ತೆ. ಅಷ್ಟೇ ಕಣ್ಣು ತುಂಬಿ ಮನಸ್ಸು ತುಂಬಿ ಬರ್ತಾ ಇದ್ದಾಳೆ ಅಂದರೆ ಅಮ್ಮನ ಶಕ್ತಿ ಅನ್ನೋದು ತುಂಬಾನೇ ಅಪಾರ ಅಂತಾನು ಹೇಳ್ಬೋದು. ಬೇಡಿದ ವರನೆಲ್ಲ ಪಡ್ಕೊಂಡು ಹೋಗಿದ್ದಾರೆ ಇಲ್ಲಂತೂ. ನೋಡಿ, ಮಂಗಳಾರತಿ ಸಹಿತ ಆಗ್ತಾ ಇದೆ. ನೀವೇ ಒಂದ್ಸರಿ ನೋಡಿ. ನೋಡಿದ್ರಲ್ಲ, ಮಂಗಳಾರತಿ ಎಲ್ಲರೂ ಭಕ್ತಿಯಿಂದ ಸ್ವೀಕರಿಸಿ. ಹಾಗೆ ಈ ದೇವಸ್ಥಾನದಲ್ಲಿ ತಾಯ್ತ ಸಹಿತ ಕಟ್ತಾರೆ. ಹಾಗೆ ಮಂತ್ರ ಸಹಿತ ಹಾಕ್ತಾರೆ ಈ ಸ್ವಾಮಿಗಳು. ಇವರು ಪ್ರಧಾನ ಅರ್ಚಕರು ಆಗಿರ್ತಾರೆ, ಮಧುಸೂದನ ಅಂತ. ಈ ದೇವಸ್ಥಾನನ 17 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದರೆ ಇಲ್ಲಿ ಸುಣ್ಣಕಲ್ಲಿನ ಗೂಡು ಆಗಿತ್ತು. ಅವರು ಆಕ್ರಮಿಸ್ಕೊಂಡ್ರು. ಇಲ್ಲಿ ಅವ್ರಿಗೆ ಕಷ್ಟ ಅದೆಲ್ಲ ಬರ್ತಾ ಇರೋದ್ರಿಂದ ಅವರು ಶಾಸ್ತ್ರ ಏನೋ ಕೇಳಿದಾಗ ಈ ರೀತಿಯಾಗಿ ದೇವಸ್ಥಾನಕ್ಕೆ ಈ ಜಾಗನ ಬಿಟ್ಕೊಡಿ ಅಂದಾಗ 17 ವರ್ಷದಿಂದ ಹಿಂದೆ ಈ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಕೊಟ್ಟಿದ್ದಾರೆ. ಅಮ್ಮನವರ ಕೃಪೆ ಕಟಾಕ್ಷ ಅಂತೂ ತುಂಬಾನೇ ಅಪಾರ, ಶಕ್ತಿ ಅಂತೂ ತುಂಬಾನೇ ಅಪಾರ, ಮಹಿಮೆ ತುಂಬಾನೇ ಅಂತ ಹೇಳ್ಬೋದು. ಖಂಡಿತವಾಗೂ ನೀವೆಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ಈ ಅಮ್ಮನವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ. ಹಾಗೆ ಕೇಳಿದ ವರನ ಪಡ್ಕೊಂಡೋಗಿ ಅಮ್ಮನ ಹತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ತುಂಬಾನೇ ಶಕ್ತಿಯುತ ಅಮ್ಮನವರು ಕಾಟೇರಮ್ಮನವರು ಅಂತ ಹೇಳ್ಬೋದು. ತುಂಬ ವಿಶೇಷವಾಗಿ ಪೂಜೆಗಳು ನಡೀತವೆ. ಅಷ್ಟೇ ಅಲ್ದಿರ ಶುಕ್ರವಾರ ರಾಹುಕಾಲದಲ್ಲಿ ಮುತ್ತೈದೆಯವರೆಲ್ಲ ಇಲ್ಲಿ ನಿಂಬೆಹಣ್ಣು ದೀಪ ಸಹಿತ ಹಚ್ತಾರೆ. ತುಂಬ ಶಕ್ತಿಯುಳ್ಳ ಅಮ್ಮ ಅಂತ ಹೇಳ್ಬೋದು. ದೇವಸ್ಥಾನದ ವ್ಯವಸ್ಥಾಪಕರಾದ ನಾರಾಯಣಪ್ಪ ಈ ದೇವಸ್ಥಾನ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮಸ್ಕಾರ. ಸಾಕ್ಷಾತ್ ತಾಯಿ ಹೊರ ಸ್ಥಾನ ಇದೆ. 400 ವರ್ಷ ಇತಿಹಾಸ ದೇವಸ್ಥಾನಕ್ಕೆ. ಕಾಟೇರಮ್ಮ ಭಾಳ ಪೌರಾಣಿಕವಾದಂತೆ ಈ ದೇವಸ್ಥಾನ ಒಂದು ಆಳ್ತಿದ್ದ ದೇವಸ್ಥಾನ. ನಮಗೆ ಯಾವುದೋ ಪೂರ್ವದಿಂದ ಈ ದೇವಸ್ಥಾನ ನಮಗೆ ಸೇವೆ ಮಾಡಿರ್ತಾರೆ. ಸಿಕ್ಕಿದ ಮೇಲೆ ನಾವು ಈ ದೇವಸ್ಥಾನ ಮತ್ತು ಎಲ್ಲರಿಗೂ ಎಲ್ಲರನ್ನೂ ಸ್ಪಂದಿಸಿಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಸಹಾಯದಿಂದ ಈ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದೀವಿ. ಈ ದೇವಸ್ಥಾನ ಸ್ಥಾಪಕರಾಗಿದ್ದೀವಿ. ಈ ದೇವಸ್ಥಾನ ಇಲ್ಲಿವರೆಗೂ ಇಡೀ ಕರ್ನಾಟಕ, ಆಂಧ್ರ, ತಮಿಳುನಾಡಿನಿಂದ ಬರ್ತಾ ಇದ್ದಾರೆ. ಭಕ್ತಾದ್ರಿಗೆ ಭಾಳ ಒಂದು ತಾಯಿಯ ವರ ಕೊಡ್ತಾ ಇದ್ದಾರೆ. ಬಂದಿರೋರಿಗೆಲ್ಲ ಆಶೀರ್ವಾದ ನಡೀತಾ ಇದೆ. ಆ ತಾಯಿಯ ಆಶೀರ್ವಾದದಿಂದ ನಮಗೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಭಕ್ತರಿಗೆ ಅವಕಾಶ ಕೊಡೋದು ಅಂದರೆ ಬಂದು ತಾಯಿನ ಪ್ರಾರ್ಥನೆ ಮಾಡಿಕೊಂಡು ಪ್ರತಿಯೊಬ್ಬರು ತಾಯಿ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ದಯವಿಟ್ಟು ಎಲ್ಲ ಬಂದು ತಾಯಿ ದರ್ಶನ ಮಾಡ್ತೀವಿ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ 360 ದಿವಸ ತಾಯಿಗೆ ಭಾಳ ಸೇವೆ ನಡೀತದೆ. ಅಮಾವಾಸ್ಯೆ ಎಲ್ಲ ವಿಶೇಷ ಹೋಮಗಳು ನಡೀತದೆ. ಶುಕ್ರವಾರ ಭಾಳ ಒಂದು ವಿಶೇಷ ನಡೀತದೆ. ಇದು ಮಂಗಳವಾರ, ಭಾನುವಾರ ಕೂಡ ಭಾಳ ವಿಶೇಷ ನಡೀತದೆ.
ಶುಕ್ರವಾರ ಮಹಾಲಕ್ಷ್ಮಿ ಕರೀತಾರೆ ತಾಯಿ, ಭಾನುವಾರ ಆದಿಶಕ್ತಿ ಕರೀತಾರೆ, ಮಂಗಳವಾರ ಕಾಟೇರು ಕರೀತಾರೆ. ಅಷ್ಟೊಂದು ಮಹಿಮಾ ಕೊಡ್ತಾರೆ. ಯಾವುದೇ ಕಷ್ಟಕ್ಕೆ ಪರಿಹಾರ ಮಾಡ್ಕೋಬೇಕು ಅಂದರೆ ಕಾಟೇರಿ ಕಷ್ಟಗಳು, ಆ ಕಷ್ಟಕ್ಕೆ ಪರಿಹಾರ ಮಾಡ್ಕೋಬೇಕು ಅಂದರೆ ಮಂಗಳವಾರ ತಾಯಿ ದರ್ಶನ ಮಾಡ್ತಾರೆ. ಮನೆಯಲ್ಲಿ ವ್ಯವಸ್ಥೆಗಳಿರತ್ತವೆ, ಎಲ್ಲರೂ ಆರ್ಥಿಕ ಹಣ ಸಮಸ್ಯೆಗಳಿದೆ, ಶುಕ್ರವಾರ ಬಂದು ತಾಯಿಗೆ ರಾವು ಕಾಲದಲ್ಲಿ ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಅನುಕೂಲ ಮಾಡ್ತಾರೆ. ಆರೋಗ್ಯ ಸಮಸ್ಯೆಗಳಿದ್ದವರು ಯಾರೇ ಇದ್ದರೆ ಆದಿವಾರ ಅಂದರೆ ಭಾನುವಾರ ಬಂದು ತಾಯಿಗೆ ಒಂದು ದೀಪ ಇಟ್ಟು ಪೂಜೆ ಮಾಡಿ ಕಾರ್ಯ ಮಾಡ್ತಾರೆ. ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಒಳ್ಳೆಯ ಶಕ್ತಿ, ಒಳ್ಳೆಯ ಪವರ್ಸು ತಾಯಿ ಮಹಿಮೆ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾಡ್ಸನ್ ಅಂತ. ನೀವು ಏನೇನಾಗಬೇಕು ದೇವಸ್ಥಾನಕ್ಕೆ? ದೇವಸ್ಥಾನ ಸ್ಥಾಪನೆ ಮಾಡ್ತೀವಿ. ಸ್ಥಾಪನೆ ವಿಶೇಷ ತಾಯಿ ಭಾಳ ಮಹಿಮೆ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ದೇವಸ್ಥಾನದ ಅರ್ಚಕರು ಹೇಳಿದ ಮಾತು ಕೇಳಿ. ಇದು ಪುರಾತನವಾದ ದೇವಸ್ಥಾನ. ಇದಕ್ಕೆ 400 ವರ್ಷಗಳ ಇತಿಹಾಸ ಇದೆ. ಇದು ಮೊದಲು ಆಳು ಬಿದ್ದೋಗಿತ್ತು ದೇವಸ್ಥಾನ. ಆಳು ಬಿದ್ದೋಗಿದ್ರೆ ಇದು ಶುಭಕರದಾಪನಕ್ಕೆ ಇದಕ್ಕೆಲ್ಲ ಇದು ಮಾಡ್ಕೊಂಡಿದ್ರು. ಅವರು ಯಾವಾಗ ಇದನ್ನ ಅಕ್ವೈರ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಕಷ್ಟಗಳು ಬಂದ್ಬಿಡ್ತಿದ್ರು. ಈ ದೇವಸ್ಥಾನ ಅಕ್ವೈರ್ ಮಾಡ್ಕೊಂಡು ಇದು ಮಾಡ್ತಾ ಇದ್ಬೇಕಾದ್ರೆ ಅವ್ರ ಕಷ್ಟಗಳು ಬಂದಾಗ ಅವ್ರು ಹೋಗಿ ಎಲ್ಲೋ ಇದು ಮಾಡಿದಾಗ ಇಲ್ಲ ಅದು ದೇವಸ್ಥಾನದ ಸನ್ನಿಧಿ, ನೀವು ಆ ದೇವಸ್ಥಾನಕ್ಕೆ ಬಿಟ್ಟರೆ ಇದು ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಅವರು ದೇವಸ್ಥಾನಕ್ಕಾಗಿ ಬಿಟ್ಟಾಗ ಈ 17 ವರ್ಷದಿಂದ ಈಚೆಗೆ ಇದನ್ನ ವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿ ಇದೆಲ್ಲ. ಹಾಗೆ ಈಗ ಪ್ರತ್ಯಂಗಿರ ದೇವಿ ಇಟ್ಟಿದೆ. ಪ್ರತಿ ಅಮಾವಾಸ್ಯೆ ಇಲ್ಲಿ ಮೆಣಸಿನಕಾಯಿ ಹೋಮ ನಡೆಯುತ್ತೆ. ಆದ್ರಿಂದ ಭಕ್ತಾದಿಗಳಿಗೆ ಅವ್ರ ಕೋರಿಕೆಗಳೇನಿದೆ ಅವೆಲ್ಲ ಇಷ್ಟಾರ್ಥಗಳೆಲ್ಲ ಇರುತ್ತೆ. ಪ್ರತಿ ಶುಕ್ರವಾರ ಬಂದು ಇಲ್ಲಿ ಹೆಣ್ಮಕ್ಳು ರಾವು ಕಾಲದಲ್ಲಿ ದೀಪ ಹಚ್ತಾರೆ. ದೀಪ ಹಚ್ಕೊಂಡು ಹೋಗಿ ಅವ್ರ ಕೋರ ಇದೇನಿದೆ ಅವ್ರ ಮನ್ಸಾರ ಏನು ಸಂಕಲ್ಪ ಮಾಡ್ಕೊಂಡ ಅವೆಲ್ಲ ಈಡೇರ್ತಾ ಇದೆ. ಇನ್ನೊಂದು ಇಲ್ಲಿಂದ ಬೇರೆ ಕಡೆಯಿಂದನೂ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಅಮ್ಮಂದು ಮಹಾಶಕ್ತಿ. ಇನ್ನೊಂದು ಇಲ್ಲಿ ಮೈ ಮೇಲೆ ಬರೋದಿಲ್ಲ, ಎಲ್ಲ ನಾವು ಮಾಮೂಲಿ ಪೂಜೆ ಅಷ್ಟೇ ಇದು. ಯಾವುದೂ ಇದು ಮೈ ಮೇಲೆ ಬರೋದಿಲ್ಲ. ಹಾಗಿದ್ದಾಗ ಇದು 7 ಜನ ನಾವು ಸಂಕಲ್ಪ ಮಾಡ್ತೀವಿ, ನಿಂಬೆಹಣ್ಣು ಕೊಡ್ತೀವಿ. ಆ ನಿಂಬೆಹಣ್ಣಿಗೆ ಒಂದು 16 ದಿನ ಪೂಜೆ ಮಾಡಿದ್ರೆ ಆ ಅಮ್ಮನ ಕಾರ್ಯಗಳು ಇದು ಮಾಡ್ಕೊಂಡು ಆ ಅಮ್ಮನ ಧ್ಯಾನ ಮಾಡ್ಕೊಂಡು ಮಾಡ್ತೀವಿ. ಎಲ್ಲ ಒಳ್ಳೇದಾದ್ಮೇಲೆ ಬಂದು ಆ ಅಮ್ಮನಿಗೆ ಒಳಬಾಲು ಅದೆಲ್ಲ ಕೊಟ್ಟು ನಮಗೆ ಏನು ಇಷ್ಟ ಬರ್ತೋ ಅದು ದೇವಸ್ಥಾನಕ್ಕೆ ಖರ್ಚು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗೋದಾಗಿದೆ. ಅಷ್ಟು ಈ ದೇವಸ್ಥಾನದ ಪ್ರತೀತಿ ಇದೆ. ಹಾಗೆ ನಾವು ಅರ್ಚಕರಾಗಿ ಬರೆಸೋದಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಒಂದು 17 ವರ್ಷದಿಂದ ನಾನು ಇಲ್ಲಿ ಅರ್ಚಕ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ದೇವಸ್ಥಾನ. ನೀವು ನಿಮ್ಮ ಮಗ? ಸರಿ ಸ್ವಾಮಿ. ಕೇಳಿದ್ರಲ್ಲ, ವ್ಯವಸ್ಥಾಪಕರಾದ ನಾರಾಯಣಪ್ಪ ಹಾಗೂ ದೇವಸ್ಥಾನದ ಅರ್ಚಕರಾದಂತಹ ಮಧುಸೂದನ್ ರವರು ಹೇಳಿದ ಮಾತನ್ನ. ಈ ಊರಿಂದಾನೇ ಅಲ್ಲ, ಆಂಧ್ರ ತಮಿಳುನಾಡಿನಿಂದ ಎಲ್ಲರೂ ಬಂದು ಈ ದೇವಸ್ಥಾನ ವೀಕ್ಷಣೆ ಮಾಡಿ ಈ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ಅಮ್ಮನವ್ರ ಹತ್ರ ಕೇಳಿದ ವರನ ಪಡ್ಕೊಂಡೋಗಿ 2 ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಅಮ್ಮ ಅನ್ನೋದು ವರ ಅನ್ನೋದು ಕೊಡ್ತಾಳೆ ಅನ್ನೋದಲ್ಲಿ 2 ಮಾತಿಲ್ಲ. ಹಾಗೆ ನೋಡಿ, ದೇವಸ್ಥಾನ ಇದಾಗಿರುತ್ತೆ. ದೇವಸ್ಥಾನದ ರೂಟ್ ಮ್ಯಾಪ್ ಬಂದು ತುಂಬಾನೇ ಹತ್ರ, ಮುಳುಬಾಗಿಲು ಬಸ್ ಸ್ಟ್ಯಾಂಡ್ ಅಂದರೆ ಸರ್ಕಲ್ನಿಂದ ತುಂಬ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸೇ ಅಂತ ಹೇಳ್ಬೋದು. ಮುಳುಬಾಗಿಲು ಸರ್ಕಲ್ನಿಂದ ತಿರುಪತಿ ರೋಡು ಅಂತ ಹೇಳ್ತಾರೆ. ಈ ರೋಡ್ ಅಂತೂ ನೋಡಿ, ಇದು ಮುಳುಬಾಗಿಲು ಸರ್ಕಲ್ ಆಗಿರುತ್ತೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಮುಳುಬಾಗಿಲು ತಾಲೂಕಿಂದ ತಿರುಪತಿಗೆ ಹೋಗೋ ರೋಡ್ ಆಗಿರುತ್ತೆ ಕಣ್ರಿ ಇದು. ನೋಡಿ, ಇದು ತಿರುಪತಿಗೆ ಹೋಗೋ ರೋಡ್ ಕಣ್ರಿ. ತುಂಬ ಹತ್ರನೇ. ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ಅಮ್ಮನವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಹಾಗೆ ಬೇಡಿದ್ವರನ ಪಡ್ಕೊಂಡೋಗಿ ಅಂತ ನಮ್ಮ ನಂದಿ ವ್ಲಾಗ್ಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹಾಗೆ ಅಮಾವಾಸ್ಯೆ ಪೂಜೆದು ವಿಡಿಯೋ ಸಹ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿನಿ. ಇದಾಗಿತ್ತು ವಿಶೇಷ ಕಾಟೇರಮ್ಮ ದೇವಸ್ಥಾನದ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.